ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿಗಳು, ಗ್ರೂಪ್ ಸಿ ಹುದ್ದೆಗಳು, ಶಿಕ್ಷಕರ ನೇಮಕಾತಿ, ಪ್ರತಿಯೊಂದಕ್ಕೂ ಕೂಡ ಅತಿ ಉಪಯುಕ್ತಕರವಾಗಿರುವಂಥದ್ದು. ಆಲ್ ದ ಬೆಸ್ಟ್. ಈಕ್ವಿನಾಕ್ಸ್ ಎಂದರೆ ಏನು? ಹಗಲು ಮತ್ತು ರಾತ್ರಿಯ ಅವಧಿಗಳು ಸಮವಾಗಿರುವುದು. ಹಗಲು ಮತ್ತು ರಾತ್ರಿಯ ಅವಧಿಗಳು ಸಮವಾಗಿದ್ದರೆ ಅದನ್ನು ಈಕ್ವಿನಾಕ್ಸ್ ಎನ್ನುವರು. 3 is the right answer. ಗಾಳಿಯ ಸಾಪೇಕ್ಷತಾ ತೇವಾಂಶವನ್ನ ಅಳೆಯುವ ಮತ್ತು ದಾಖಲಿಸುವ ಉಪಕರಣದ ಹೆಸರು ಹೈಗ್ರೋಮೀಟರ್. ಗಾಳಿಯ ಸಾಪೇಕ್ಷತಾ ತೇವಾಂಶವನ್ನ ಅಳೆದು ದಾಖಲಿಸುವ ಉಪಕರಣ ಹೈಗ್ರೋಮೀಟರ್. ಹಾಲಿನ ಸಾಂದ್ರತೆಯನ್ನು ಅಳೆಯಲಿಕ್ಕೆ ನಾವು ಲ್ಯಾಕ್ಟೋಮೀಟರ್ ಅನ್ನು ಉಪಯೋಗಿಸಿದ್ರೆ, ಗಾಳಿಯ ಒತ್ತಡವನ್ನ ಅಳಿಲಿಕ್ಕೆ ಬಾರೋಮೀಟರ್ ಅನ್ನು ಉಪಯೋಗಿಸ್ತೀವಿ. 2 is the right answer. 3 ಕಡೆಗಳಲ್ಲಿ ಸಮುದ್ರದಿಂದ ಸುತ್ತುವರೆದಿರುವ ಭೂಭಾಗದ ಹೆಸರು ಪರ್ಯಾಯ ದ್ವೀಪ. 3 ಕಡೆಗಳಲ್ಲಿ ಸಮುದ್ರದಿಂದ ಸುತ್ತುವರೆದಿರುವ ಭೂಭಾಗಕ್ಕೆ ಪರ್ಯಾಯ ದ್ವೀಪ ಎನ್ನುವರು. 2 is the right answer. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಕರಾವಳಿ ಜಿಲ್ಲೆ ಆಗಿರುವುದಿಲ್ಲ? ಚಿಕ್ಕಮಗಳೂರು. ಚಿಕ್ಕಮಗಳೂರು ಕರ್ನಾಟಕದ ಕರಾವಳಿ ಜಿಲ್ಲೆ ಅಲ್ಲ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಕರಾವಳಿ ಜಿಲ್ಲೆಗಳು. 4 is the right answer. ಸಂಕಲ್ಪ ಎಂಬ ಯೋಜನೆಯು ಯಾವ ರೋಗವನ್ನು ನಿವಾರಿಸಲು ಹಮ್ಮಿಕೊಳ್ಳಲಾಗಿತ್ತು? HIV, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, ಅಂದ್ರೆ ಏಡ್ಸ್ಗೆ ಕಾರಣವಾಗಿರುವಂತಹದ್ದು. HIV ಅಥವಾ ಏಡ್ಸ್ ಅನ್ನ ನಿವಾರಣೆ ಮಾಡಲಿಕ್ಕೆ ಹಮ್ಮಿಕೊಂಡಂತಹ ಯೋಜನೆಯೇ ಸಂಕಲ್ಪ. 2 is the right answer. ಪ್ರಪಂಚದ ಅತ್ಯಂತ ದೊಡ್ಡದಾದ ದ್ವೀಪ ಗ್ರೀನ್ಲ್ಯಾಂಡ್. ಪ್ರಪಂಚದ ಅತ್ಯಂತ ದೊಡ್ಡದಾದ ದ್ವೀಪ ಗ್ರೀನ್ಲ್ಯಾಂಡ್. 1 is the right answer. ಇಳಿಕಲ್ ಸೀರೆಗೆ ಹೆಸರುವಾಸಿಯಾದ ಇಳಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಬಾಗಲಕೋಟೆ. ಇಳಕಲ್ ಸೀರೆಗೆ ಹೆಸರುವಾಸಿಯಾದ ಇಳಕಲ್ ಪಟ್ಟಣ ಬಾಗಲಕೋಟೆಯಲ್ಲಿದೆ. 2 is the right answer. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಮಾರ್ಚ್ 8. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಮಾರ್ಚ್ 8. 1 is the right answer. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರಥಮ ಬಾರಿಗೆ ಅರ್ಹತೆಯನ್ನು ಪಡೆದ ಭಾರತೀಯ ಸಾಧಕಿ ಅಂದ್ರೆ ಜಿಮ್ನಾಸ್ಟ್ ಯಾರು? ದೀಪಾ ಕರ್ಮಾಕರ್. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರಥಮ ಬಾರಿಗೆ ಅರ್ಹತೆಯನ್ನು ಪಡೆದ ಭಾರತೀಯ ಜಿಮ್ನಾಸ್ಟ್ ದೀಪಾ ಕರ್ಮಾಕರ್. 1 is the right answer. PVC ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವನ್ನು ಪಾಲಿಮರೈಸೇಷನ್ ಮಾಡುವುದರಿಂದ ಉತ್ಪತ್ತಿಯಾಗುತ್ತದೆ? ವಿನೈಲ್ ಕ್ಲೋರೈಡ್. ವಿನೈಲ್ ಕ್ಲೋರೈಡ್ ರಾಸಾಯನಿಕ ವಸ್ತುವನ್ನು ಪಾಲಿಮರೈಸೇಷನ್ ಮಾಡುವುದರಿಂದ PVC ದೊರೆಯುತ್ತದೆ. PVC ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಎಂದು ಅರ್ಥ. 1 is the right answer. ನೀವು ನೋಡಿರ್ತೀರಾ, ಪೈಪ್ಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಲೋಹಗಳು ಉತ್ತಮ ವಾಹಕಗಳು ಏಕೆಂದರೆ ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಗಳಿರ್ತವೆ. ಫ್ರೀ ಎಲೆಕ್ಟ್ರಾನ್ಗಳು ಇರುವುದರಿಂದ ವಿದ್ಯುತ್ತಿನ ಸಾಗಾಣಿಕೆಗೆ ವರ್ಗಾವಣೆಗೆ ಅನುಕೂಲಕರವಾಗಿದೆ. ಹಾಗಾಗಿ ಇವು ಉತ್ತಮ ವಾಹಕಗಳು. 1 is the right answer. ಸಾಮಾನ್ಯ ಗೊಬ್ಬರದಲ್ಲಿ ಕಾಣಸಿಗುವ 3 ರಾಸಾಯನಿಕಗಳೆಂದರೆ NPK, ನೈಟ್ರೋಜನ್, ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್. ಇವು ಸಾಮಾನ್ಯ ಗೊಬ್ಬರದಲ್ಲಿ ಕಾಣಸಿಗುವ 3 ರಾಸಾಯನಿಕಗಳು. 2 is the right answer. ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಉಪಯೋಗಿಸುವ ಅನಿಲ ಎಥಲೀನ್. ಎಥಲೀನ್ ಹಣ್ಣುಗಳನ್ನು ಕೃತಕವಾಗಿ ಉಪಯೋಗಿಸಲಿಕ್ಕೆ ಬಳಸುವಂತಹ ಒಂದು ಅನಿಲವಾಗಿದೆ. 1 is the right answer. ಪಕ್ಷಿಗಳ ಬಗೆಗಿನ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆರ್ನಿಥಾಲಜಿ. ಪಕ್ಷಿಗಳ ಬಗೆಗಿನ ಅಧ್ಯಯನಕ್ಕೆ ಆರ್ನಿಥಾಲಜಿ ಎನ್ನುವರು. 1 is the right answer. ನೀರಿನ pH ಮೌಲ್ಯ ಎಷ್ಟು? 7. ಶುದ್ಧ ನೀರಿನ pH ಮೌಲ್ಯ 7. 7ಕ್ಕಿಂತ ಕಡಿಮೆಯಾಗಿದ್ದರೆ ಅದನ್ನ ಆಮ್ಲವೆಂದು, 7ಕ್ಕಿಂತ ಹೆಚ್ಚಾಗಿರುವಂತಹ pH ಮೌಲ್ಯವನ್ನು ಹೊಂದಿದ್ದರೆ ಪ್ರತ್ಯಾಮ್ಲವೆಂದು ಕರೆಯುತ್ತಾರೆ. pH ಅಂದ್ರೆ potence of hydrogen means power of hydrogen.
ಜಲಜನಕ ಅಯಾನು ಪ್ರಬಲತೆ ಎಂದು ಅರ್ಥ. 3 ಈಸ್ ದಿ ರೈಟ್ ಆನ್ಸರ್. ವಾತಾವರಣದಲ್ಲಿರುವ ಕ್ಲೋರೋಫ್ಲೋರೋಕಾರ್ಬನ್ ಅನ್ನು ನಿಯಂತ್ರಿಸಲು ಬಳಸುವ ವಿಧಾನ. ಮಾಂಟ್ರಿಯಲ್ ಪ್ರೋಟೋಕಾಲ್ ಎನ್ನುವರು. ಕ್ಲೋರೋಫ್ಲೋರೋಕಾರ್ಬನ್ ಸಂಕ್ಷಿಪ್ತ ರೂಪ CFC. ಇದು ರೆಫ್ರಿಜರೇಟರ್, ಸ್ಪ್ರೇ ಕ್ಯಾನ್, ಎಸಿಗಳು, ಫ್ರಿಜ್ಗಳು ಇವುಗಳಿಂದ ಬಿಡುಗಡೆಯಾಗುತ್ತೆ. ಇದು ನಮ್ಮ ಸ್ತರಗೋಳದಲ್ಲಿರುವಂತಹ ಓಝೋನ್ ಪದರವನ್ನ ನಾಶಗೊಳಿಸುತ್ತೆ. ಓಝೋನ್ ಅತ್ಯಂತ ವಿಶಿಷ್ಟವಾಗಿರುವಂತಹ ಭೂರಕ್ಷಾ ಕವಚವಾಗಿದ್ದು ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ ಅನ್ನು ನಿಯಂತ್ರಣ ಮಾಡಲಿಕ್ಕೆ ಬಳಸುವಂತಹ ಒಂದು ವಿಧಾನವೇ ಮಾಂಟ್ರಿಯಲ್ ಪ್ರೋಟೋಕಾಲ್. 1 ಈಸ್ ದಿ ರೈಟ್ ಆನ್ಸರ್. ಹಾಲಿನಲ್ಲಿರುವ ಸಕ್ಕರೆ ಅಂಶವನ್ನು ಲ್ಯಾಕ್ಟಿಕ್ ಆಮ್ಲವನ್ನಾಗಿ ಬದಲಾಯಿಸುವ ಬ್ಯಾಕ್ಟೀರಿಯಾ ಯಾವುದು? ಲ್ಯಾಕ್ಟೋಬ್ಯಾಸಿಲಸ್. ಹಾಲಿನಲ್ಲಿರುವ ಸಕ್ಕರೆಗೆ ನಾವು ಲ್ಯಾಕ್ಟೋಸ್ ಅಂತ ಹೇಳಿ ಕರಿತೀವಿ. ಆ ಲ್ಯಾಕ್ಟೋಸ್ ಎಂಬಂತಹ ಸಕ್ಕರೆ ಅಂಶವನ್ನ ಲ್ಯಾಕ್ಟೋಬ್ಯಾಸಿಲಸ್ ಎಂಬಂತಹ ಬ್ಯಾಕ್ಟೀರಿಯಾ ಹಾಲಿಗೆ ಸ್ವಲ್ಪ ಹೆಪ್ಪನ್ನು ಹಾಕಿದಾಗ ಅದನ್ನು ಲ್ಯಾಕ್ಟಿಕ್ ಆಮ್ಲವನ್ನಾಗಿ ಪರಿವರ್ತನೆ ಮಾಡುತ್ತೆ. ಹಾಗಾಗಿನೇ ಹಾಲು ಮೊಸರಾಗುವುದು. 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯಾಂಗದಲ್ಲಿನ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ರಾಜ್ಯಾಂಗದಿಂದ ಹೊಂದಿಸಿಕೊಳ್ಳಲಾಗಿದೆ? ಐರಿಷ್ ಸಂವಿಧಾನ. ರಾಜ್ಯಾಂಗದಲ್ಲಿನ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಹೊಂದಿಸಿಕೊಳ್ಳಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಪ್ರತಿ ವರ್ಷದ ಮೊದಲ ಅಧಿವೇಶನವನ್ನು ಮತ್ತು ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನದಲ್ಲಿ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವವರು ಯಾರು? ರಾಷ್ಟ್ರಪತಿಗಳು ಪ್ರತಿ ವರ್ಷದ ಮೊದಲ ಅಧಿವೇಶನ ಮತ್ತು ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನದಲ್ಲಿ ಸಂಸತ್ತನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಭಾಷಣ ಮಾಡುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಯನ್ನು ಶಾಶ್ವತ ಸಭೆ ಎಂದು ಕರೆಯಲು ಕಾರಣ? 1/3 ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿ ಹೊಂದುತ್ತಾರೆ. ಹಾಗಾಗಿ ರಾಜ್ಯಸಭೆಯನ್ನು ಶಾಶ್ವತ ಸಭೆ ಎಂದು ಕರೆಯುವರು. 1 ಈಸ್ ದಿ ರೈಟ್ ಆನ್ಸರ್. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು? ನರೇಂದ್ರನಾಥ ದತ್ತ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ. 1 ಈಸ್ ದಿ ರೈಟ್ ಆನ್ಸರ್. ಬ್ರಹ್ಮ ಸಮಾಜದ ಸ್ಥಾಪಕರು? ರಾಜಾ ರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜದ ಸ್ಥಾಪಕರು. 4 ಈಸ್ ದಿ ರೈಟ್ ಆನ್ಸರ್. ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಯಾವ ಸ್ಥಳದಲ್ಲಿ ನೀಡಿದನು? ಸಾರನಾಥ. ಸಾರನಾಥದಲ್ಲಿ ಬುದ್ಧ ತನ್ನ ಮೊದಲ ಧರ್ಮೋಪದೇಶವನ್ನ ನೀಡಿದ್ದು. 2 ಈಸ್ ದಿ ರೈಟ್ ಆನ್ಸರ್. 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ರದ್ದುಪಡಿಸಿದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್ 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ರದ್ದುಪಡಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ವೆಬ್ ಪೇಜ್ಗಳನ್ನು ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಬರೆಯಲಾಗುತ್ತದೆ? HTML. ವೆಬ್ ಪೇಜ್ಗಳನ್ನು HTML ನಲ್ಲಿ ಬರೆಯುವರು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗೆದುಹಾಕಿ. ಮೈಕ್ರೋವೇವ್ಸ್. ಇದು ಗುಂಪಿಗೆ ಸೇರದ ಪದ, ಕಾರಣ ಇದೊಂದು ವಿದ್ಯುತ್ ಕಾಂತೀಯ ತರಂಗವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ವಿಂಡೋಸ್ XP ನಲ್ಲಿ ಹೈಬರ್ನೇಟ್ ಎಂದರೆ ಚಾಲನೆಯಲ್ಲಿರುವ ಅನ್ವಯಗಳನ್ನು ಅಂತ್ಯಗೊಳಿಸದೆ ಶಟ್ ಡೌನ್ ಮಾಡುವುದು. ಇದನ್ನು ವಿಂಡೋಸ್ XP ನಲ್ಲಿ ಹೈಬರ್ನೇಟ್ ಎನ್ನುವರು. ಚಾಲನೆಯಲ್ಲಿರುವ ಅನ್ವಯಗಳನ್ನು ಅಂತ್ಯಗೊಳಿಸದೆ ಶಟ್ ಡೌನ್ ಮಾಡುವುದು. 4 ಈಸ್ ದಿ ರೈಟ್ ಆನ್ಸರ್. ಅಪೇಕ್ಷಿಸದೇ ಬರುವಂತಹ ಮೇಲ್ಗಳನ್ನು ಏನೆಂದು ಕರೆಯುತ್ತಾರೆ? ಸ್ಪಾಮ್. ಅಪೇಕ್ಷಿಸದೇ ಬರುವಂತಹ ಮೇಲ್ಗಳಿಗೆ ಸ್ಪಾಮ್ ಎನ್ನುವರು. 1 ಈಸ್ ದಿ ರೈಟ್ ಆನ್ಸರ್. ಜಾಲಬಂಧಗಳ ನಡುವೆ ಸಂದೇಶಗಳು ಅಥವಾ ಡೇಟಾ ಪ್ಯಾಕೆಟ್ಗಳನ್ನು ಸಂಪರ್ಕಿಸುವ ಸಾಧನ? ರೂಟರ್. ಜಾಲಬಂಧಗಳ ನಡುವೆ ಸಂದೇಶ ಅಥವಾ ಡೇಟಾ ಪ್ಯಾಕೆಟ್ಗಳನ್ನು ಸಂಪರ್ಕಿಸುವ ಸಾಧನಕ್ಕೆ ರೂಟರ್ ಎನ್ನುವರು. 1 ಈಸ್ ದಿ ರೈಟ್ ಆನ್ಸರ್. ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತಾರವಾಗಿರುವ ರಾಜ್ಯ? ಮಧ್ಯಪ್ರದೇಶ. ಮಧ್ಯಪ್ರದೇಶ ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತಾರವಾಗಿರುವ ರಾಜ್ಯವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್.
ಥ್ಯಾಂಕ್ ಯು.